ಸಿಎಂ ಡಿಸಿಎಂ ದೆಹಲಿಗೆ ಹೋಗದೆ ಎಲ್ಲಿಗೆ ಹೋಗಬೇಕು? ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕೆ ಹೋಗಿದ್ದಾರೆ ಅಷ್ಟೇ. ವಾರಕ್ಕೊಮ್ಮೆ ಹೋದ್ರೂ ಕಡಿಮೆನೆ, ಏನಾದ್ರೂ ಕೆಲಸ ಇರುತ್ತೆ. ಶೀಘ್ರವೇ ನಿಗಮ ಮಂಡಳಿ ಫೈನಲ್ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಆಗಬೇಕಲ್ಲ. ಸಿಎಂ ದೆಹಲಿಗೆ ಹೋಗದೆ ಎಲ್ಲಿಗೆ ಹೋಗಬೇಕು? ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕೆ ಹೋಗಿದ್ದಾರೆ. ವಾರಕ್ಕೊಮ್ಮೆ ಹೋದ್ರೂ ಕಡಿಮೆನೆ, ಏನಾದ್ರೂ ಕೆಲಸ ಇದ್ದೇ ಇರುತ್ತೆ. ಶೀಘ್ರವೇ ನಿಗಮ ಮಂಡಳಿ ಫೈನಲ್ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಆಗಬೇಕಲ್ಲ. ಸಚಿವ ಸಂಪುಟ ಅಥವಾ ವಿಸ್ತರಣೆ ಅವರೇ ಹೇಳಬೇಕು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ನಮ್ಮ ಅಭಿಪ್ರಾಯ ಇರಬಹುದು, ಬೇರೆ ಚರ್ಚೆ ಆಗಿರಬಹುದು. ಒಬ್ಬರಿಗೆ 2 ಹುದ್ದೆ ಸರಿಯಾಗಿ ಮಾಡುವ ಕೆಲಸ ಹೈಕಮಾಂಡ್. ಮತ್ತೊಮ್ಮೆ ಡಿಕೆ ವಿರುದ್ಧ ಸತೀಶ್ ಜಾರಕಿಹೊಳಿ ಬಾಣವನ್ನ ಹೂಡಿದ್ದಾರೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಮತ್ತಿನ್ನೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಏನು ಅಂತಂದ್ರೆ, ರಾಹುಲ್ ಗಾಂಧಿ ಭೇಟಿ ಆಗ್ಲಿಕ್ಕೆ ಹೋಗಿರ್ತಾರೆ, ಇನ್ನೇನಕ್ಕೆ ಹೋಗಿರ್ತಾರೆ, ವಾರಕ್ಕೊಮ್ಮೆ ಹೋದ್ರೂ ಕಡಿಮೆನೆ, ಅಲ್ಲಿ ಕೆಲಸ ಇರುತ್ತೆ ಅಂತ ಹೇಳುವಂತಹ ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಶೀಘ್ರವೇ ಮಂಡಳಿ ಫೈನಲ್ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನ ಅವರು ಬಾಯ್ಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹದ್ದು ಏನು ಅಂತಂದ್ರೆ, ಸಿಎಂ ಡಿಸಿಎಂ ದೆಹಲಿಗೆ ಹೋಗದೆ ಮತ್ತೆಲ್ಲಿ ಹೋಗಬೇಕು? ವಾರಕ್ಕೊಮ್ಮೆ ಹೋದ್ರೂ ಕೂಡ ಕಡಿಮೆನೆ ಅಂತ ಹೇಳಿದ್ದಾರೆ. ಶೀಘ್ರವೇ ನಿಗಮ ಫೈನಲ್ ಮಾಡಬೇಕು ಎನ್ನುವಂತಹ ಕಾರಣಕ್ಕೆ ಹೋಗಿದ್ದಾರೆ. ಸಚಿವ ಸಂಪುಟ ಮುಹೂರ್ತ ಫಿಕ್ಸ್ ಮಾಡಬೇಕಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎನ್ನುವಂತಹ ವಿಚಾರವನ್ನ ಅವರು ಬಾಯಿ ಬಿಟ್ಟಿದ್ದು. ಇಬ್ಬರಿಗೂ 2 ಹುದ್ದೆ ಸರಿ ಮಾಡುವ ಕೆಲಸ ಹೈಕಮಾಂಡ್ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ. ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ವೀಕ್ಷಕರೇ, ಈಗ ಆಲ್ರೆಡಿ ಸಿಎಂ ಕುರ್ಚಿಗಾಗಿ ಹಣಾಹಣಿ ಜಟಾಪಟಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ಸಾಕಷ್ಟು ಶಾಸಕರು ಹೇಳ್ತಾ ಇದ್ದಾರೆ, ಶತಾಯಗತಾಯ ಡಿಸೆಂಬರ್ ವರೆಗೂ ಟೈಮ್ ಇದೆ. ಆ ಒಂದು ಡಿಸೆಂಬರ್ ಒಳಗಡೆ ಟೈಮ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಸಾಕಷ್ಟು ಶಾಸಕರು ಸಿಎಂ ಕುರ್ಚಿ ಖಾಲಿ ಇದೆಯಾ, ಸಿಎಂ ಕುರ್ಚಿ ಖಾಲಿ ಇದೆ ಅನ್ನೋದನ್ನ ಯಾರು ಹೇಳಿದ್ದಾರಾ? ಇಲ್ಲ ತಾನೇ, ಅದನ್ನ ಹೇಗೆ ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇದರ ಮಧ್ಯದಲ್ಲಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯ ವಿಚಾರವನ್ನ ಬೇರೆ ಕಡೆಗೆ ಪ್ರಸ್ತಾಪ ಮಾಡುವಂತೆ ಇಲ್ಲ ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನ ನೀಡಿದೆ. ಇದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಸಿಎಂ ಮತ್ತು ಡಿಸಿಎಂ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ, ಯಾಕೆ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಂತಹ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ವಾರಕ್ಕೊಮ್ಮೆ ಹೋದ್ರೂ ಅದು ಕಡಿಮೆನೆ, ಏನಾರ ಕೆಲಸ ಇರುತ್ತೆ ಅಲ್ಲಿ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಶೀಘ್ರವೇ ನಿಗಮ ಮಂಡಳಿ ಫೈನಲ್ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಮಾಡಬೇಕು ಅಲ್ವಾ, ಆ ಒಂದು ನಿಟ್ಟಿನಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲ, ಇಬ್ರು ಹೋದ್ರೆ ಪರವಾಗಿಲ್ಲ, ಏನ್ ತೊಂದರೆ ಅಂತಿಲ್ಲ. ಇವ್ರಿಗೆ ಗೊತ್ತಿಲ್ಲದೆ ಅವರು, ಅವ್ರಿಗೆ ಗೊತ್ತಿಲ್ಲದೆ ಇವರು ಯಾಕೆ ಹೋಗ್ಬೇಕು ಅನ್ನುವಂಥದ್ದೇ ಪ್ರಶ್ನೆ. ಸಚಿವ ಸಂಪುಟ ಅಥವಾ ವಿಸ್ತರಣೆ ಯಾವುದೇ ಯಾರೇ ಹೇಳಬೇಕು ಅಂತೇನಿಲ್ಲ. ನಮ್ಮ ಅಭಿಪ್ರಾಯ ಇರಬಹುದು, ಬೇರೆ ಚರ್ಚೆ ಆಗ್ಲಿರಬಹುದು. ಇಬ್ಬರಿಗೂ 2 ಹುದ್ದೆ ಸರಿ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅಂತ ಹೇಳಿ
ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಅವರು ಬಾಣವನ್ನು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.